ತುಮಕೂರು ನಗರದ ಸಿರಾಗೇಟ್ನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಸ್ಪಾಸ್ಟಿಕ್ ಸೊಸೈಟಿ ಆಫ್ ಕರ್ನಾಟಕ ವತಿಯಿಂದ 10 ವರ್ಷದೊಳಗಿನ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ಉಚಿತ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಶಿಬಿರದ ಬಗ್ಗೆ ಮಾಹಿತಿ ನೀಡಿದ ಸ್ಪಾಸ್ಟಿಕ್ ಸೊಸೈಟಿ ಕರ್ನಾಟಕದ ಸುಮಿತ್ರಾ ಅವರು, ನಿಮ್ಮ ಮಗು ತನ್ನ ವಯಸ್ಸಿನ ಇತರ ಮಕ್ಕಳಿಗಿಂತ ಕೊರಗುವುದು, ನಡೆಯುವುದು ಅಥವಾ ಮಾತನಾಡುವುದರಲ್ಲಿ ನಿಧಾನವಾಗಿದೆಯೇ? ಶಾಲೆಯಲ್ಲಿ ಓದಲು, ಬರೆಯಲು ಅಥವಾ ಕಲಿಯಲು ತೀವ್ರ ಕಷ್ಟ ಅನುಭವಿಸುತ್ತಿದ್ದಾರೆಯೇ? ಇತರ ಮಕ್ಕಳೊಂದಿಗೆ ಬೆರೆಯದೆ ಒಂಟಿಯಾಗಿರಲು ಅನುಭವಿಸುತ್ತಿದ್ದಾರೆಯೇ? ಇಂತಹ ಮಕ್ಕಳ ಪೋಷಕರಿಗೆ ಈ ಶಿಬಿರವು ಅತ್ಯಂತ ಉಪಯೋಗವಾಗಲಿದೆ ಎಂದು ತಿಳಿಸಿದರು. ಶಿಬಿರದಲ್ಲಿ ಬೆಂಗಳೂರಿನ ಅನುಭವಿ ತಜ್ಞರು ಹಾಗೂ ಥೆರಪಿಸ್ಟ್ಗಳು ಮಕ್ಕಳನ್ನ ಉಚಿತವಾಗಿ ತಪಾಸಣೆ ನಡೆಸಿದರು. ಮಕ್ಕಳ ಬೆಳವಣಿಗೆ, ಕಲಿಕೆ ಮತ್ತು ನಡವಳಿಕೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಸಮಗ್ರ ಸಲಹೆ ನೀಡಿದರು. ಇದಲ್ಲದೆ ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ದೈಹಿಕ ವ್ಯಾಯಾಮ ಹಾಗೂ ನಡವಳಿಕೆ ಸುಧಾರಣಾ ತಂತ್ರಗಳ ಕುರಿತು ಉಚಿತ ಮಾರ್ಗದರ್ಶನ ನೀಡಲಾಯಿತು. ಮಕ್ಕಳ ಭವಿಷ್ಯದ ಬೆಳವಣಿಗೆಗೆ ನೆರವಾಗುವ ಈ ಉಚಿತ ಶಿಬಿರವನ್ನ ಪೋಷಕರು ಸದುಪಯೋಗಪಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ನನ್ನ ಹೆಸರು ಸುಮಿತ್ರಾ ಅಂತ. ನಾವು ಬೆಂಗಳೂರಿನ ಸ್ಪಾಸ್ಟಿಕ್ ಸೊಸೈಟಿ ಸಂಸ್ಥೆಯಿಂದ ಬಂದಿದ್ದೇವೆ. ಇದು ಸ್ಪಾಸ್ಟಿಕ್ ಸೊಸೈಟಿ ಸಂಸ್ಥೆ ಸುಮಾರು 43 ವರ್ಷದಿಂದ ಬೆಂಗಳೂರಲ್ಲಿ ಈ ಮಕ್ಕಳು ವಿಶೇಷ ಅಗತ್ಯ ಇರೋರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಾವು ಈ ತುಮಕೂರಲ್ಲಿ 10 ವರ್ಷದ ಕೆಳಗಿನ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಒಂದು ಅರ್ಲಿ ಇಂಟರ್ವೆನ್ಷನ್ ಕೊಡಲಿಕ್ಕೆ ಅಂತ ಈ ಸಂಸ್ಥೆ ಕಡೆಯಿಂದ ಅಜಾಕ್ಸ್ ಮತ್ತು ಗೌರ್ಮೆಂಟ್ ಸ್ಕೂಲ್ ಕಡೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿನ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾದ ಗಾಯತ್ರಿ ಮತ್ತು ಮಂಜುಳಾದವರು ನಮಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ ಈ ಒಂದು ಕ್ಯಾಂಪ್ನ ಕಂಡಕ್ಟ್ ಮಾಡಲಿಕ್ಕೆ. ಇಲ್ಲಿ ನಾವು ಫಿಸಿಯೋಥೆರಪಿಸ್ಟ್ ವಿಷ್ಣುವರ್ಧನ್ ರೆಡ್ಡಿ ಮತ್ತು ಸ್ಪೀಚ್ ಥೆರಪಿಸ್ಟ್ ಐಶ್ವರ್ಯ ಮತ್ತು ನಾನು ವಿಶೇಷ ಶಿಕ್ಷಕಿಯಾಗಿ ಈ ಮಕ್ಕಳಿಗೆ ಹೇಗೆ ನಾವು ಕಲಿಕೆ ಪ್ರಾರಂಭ ಮಾಡಬೇಕು, ಪ್ರಾರಂಭದಲ್ಲಿ ಏನೇನು ಹೇಳ್ಕೊಡ್ಬೇಕು ಅನ್ನೋದನ್ನು ನಾವು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಫಸ್ಟು ಪೇರೆಂಟ್ಸ್ಗೆ ಅರ್ಥ ಆದರೆ ಮುಂದೆ ಅದನ್ನು ಅವರು ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಅವ್ರಿಗೆ ಪೇರೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ಒಂದು ಭಾಗವಾಗಿ ಇವತ್ತು ಪ್ರಾರಂಭವಾಗಿದೆ ನಮ್ಮ ಈ ಒಂದು ಜರ್ನಿ ತುಮಕೂರಲ್ಲಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿಗೆ ಇದನ್ನು ಮಾಡಿ ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಒಂದು ಯೂನಿಟ್ನ ಸ್ಪಾಸ್ಟಿಕ್ ಸೊಸೈಟಿಯಿಂದ ಮತ್ತು ಅಜಾಕ್ಸ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಕಡೆಯಿಂದನೂ ನಾವಿಲ್ಲಿ ಒಂದು ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ನಾವು ತುಮಕೂರು ಜನದಿಂದ ತುಂಬ ಅವರ ಎಲ್ಲ ಇದನ್ನು ಯಶಸ್ಸನ್ನು ನಾವು ನಿರೀಕ್ಷಿಸ್ತೇವೆ. ಅವ್ರ ಸಪೋರ್ಟನ್ನು, ಸಹಾಯ ಮತ್ತು ಅವರೆಲ್ಲ ಇಲ್ಲಿ ಬಂದಿರೋ ತಂದೆ ತಾಯಿಗಳೆಲ್ಲ ಮಕ್ಕಳು ಎಲ್ಲ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮದನ್ನು ಉಪಯೋಗ ಮಾಡಿಕೊಂಡ್ರೆ ಅದಕ್ಕಿಂತ ನಮಗಿನ್ನೇನು ಬೇಡ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ನಮಸ್ತೆ. ಇನ್ನು ಶಿಬಿರದಲ್ಲಿ ಸ್ಪಾಸ್ಟಿಕ್ ಸೊಸೈಟಿ ಕರ್ನಾಟಕದ ಸುಮಿತ್ರಾ, ವೆಂಕಟೇಶ್, ವಿಷ್ಣುವರ್ಧನ್ ರೆಡ್ಡಿ, ಐಶ್ವರ್ಯ, ವಿಷ್ಣು, PV ಹೆಲೆನ್ ಸಂಸ್ಥೆಯ ಗಾಯತ್ರಿ, ರವೀಶ್, ಮಂಜುಳಾ ಉಪಸ್ಥಿತರಿದ್ದರು.